ವಿಶ್ ಮಾಡಿದೆ ವಿಡಿಯೋಗೆ. ನಾನು ಬರ್ಡೇ ಹುಡುಗಿ ರೆಡಿ ಆದ್ರೂ ನೀ ರೆಡಿ ಆಗಿಲ್ಲ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈ ತರ ಎಲ್ಲ ಮಾತಾಡಿದ್ರೆ ಅಷ್ಟೇ. ಇವಳು ಕೈನ ತಗಲಾಕೊಂಡ್ರೆ ನನಗೆ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತಾರೆ. ಸುಳ್ಳು ಮಾತಾಡ್ತೀಯ ನನ್ನ ಬಗ್ಗೆ. ಇಂಡಿಯನ್ ಹೆಣ್ಮಕ್ಳು ಅತ್ತೆ ಮಾವ ಅಂದ್ರೆ ಸ್ವಲ್ಪ ಭಯ ಭಕ್ತಿ ಇರುತ್ತೆ, ನಾವ್ ಹಂಗಿರ್ತೀವಿ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಜಾಸ್ತಿ ಮಾತಾಡಾಯ್ತು ಬೆಳಗಿಂದ. ಇವಾಗ ಬರ್ಡೇ ಗರ್ಲ್ ಅಂತ ಹೇಳ ಅವಶ್ಯಕತೆ ಇಲ್ಲ. ಯಜಮಾನ್ರು ನಮ್ಮಣ್ಣ ಕೊಡಿಸ್ತೇನೆ ಕಾಫಿ. ಕೊಡ್ಸು ಚಿನ್ನ. ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರು ಮಾಡ್ಕೊಂಬಿಟ್ಯಾ? ಹಾಯ್ ಗೈಸ್, ಐ ಹೋಪ್ ಎಲ್ಲರೂ ಸಖತ್ತಾಗಿರ್ತೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರೂ ನನಗೆ ಹ್ಯಾಪಿ ಬರ್ಡೇ ಹೇಳಿ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ಓಕೆ, ಟುಡೇ ಇಸ್ ಮೈ ಬರ್ಡೇ, October 14th. ಸೊ ನನ್ನ ಬರ್ಡೇ ವ್ಲಾಗ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಥಿಂಗ್ ಎಕ್ಸೈಟಿಂಗ್, ವೆರಿ ಸಿಂಪಲ್ ಡೇ. ನನ್ನ ಪ್ರೀ ಬರ್ಡೇ ವ್ಲಾಗ್ ಆಲ್ರೆಡಿ ನೋಡಿರ್ತೀರಾ. ಸೊ 90% ಆಫ್ ದ ಸೆಲೆಬ್ರೇಷನ್ ಅಲ್ಲೇ ಮುಗ್ದೋಗಿದೆ. ಸೊ ಇದು ಒಂದು ಸ್ಮಾಲ್ ಫ್ಯಾಮಿಲಿ ಸೆಲೆಬ್ರೇಷನ್. ಆ್ಯಂಡ್ ಇವತ್ತಿನ ದಿನ ನಾನು ಹೇಗೆ ಕಳೀತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡೆ. ಸೊ ಹಿಯರ್ ಇಟ್ ಈಸ್. ಸೊ ಸದ್ಯಕ್ಕೆ ಎದ್ಬಿಟ್ಟು ನಾನು ಕುಡಿತಾ ಇದ್ದೀನಿ ನೆಲ್ಲಿಕಾಯಿ ಜ್ಯೂಸು. ಇದೇನು ಅಭ್ಯಾಸ ಆಗಿದೆ ನಮ್ಮ ಮಮ್ಮಿ ಮನೇಲಿ. ಸೊ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ. ಇದಾದಮೇಲೆ ತಿಂಡಿ ತಿಂತೀನಿ. ಆಮೇಲೆ ಟೆಂಪಲ್ ವಿಸಿಟ್ ಪ್ಲ್ಯಾನ್ಸ್ ಇದೆ. ಸೊ ಸಂಜೆ ಹೋಗ್ತೀನಾ ಇವಾಗ ಹೋಗ್ತೀನಾ ಅನ್ನೋ ಕನ್ಫ್ಯೂಷನಲ್ಲಿ ಇದ್ದೀನಿ ಸದ್ಯಕ್ಕೆ. ಸೊ ಲೆಟ್ಸಿ ಸದ್ಯಕ್ಕೆ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಣ ಬರೀ ಗೈಸ್. ತುಂಬ ಒಳ್ಳೆಯದು ಕೂದಲಿಗೆ ಮತ್ತು ಆರೋಗ್ಯಕ್ಕೆ, ತುಂಬ ಒಳ್ಳೆಯದು. ಪ್ಲೀಸ್ ಕುಡೀರಿ. ನನಗಿಂತ ಲೇಟಾಗಿ ನನ್ನ ಬರ್ಡೇ ದಿನ ರೆಡಿ ಆಗ್ತಿರೋ ನನ್ನ ಹಸ್ಬೆಂಡ್ ಬರ್ತಾರೆ. ಅವ್ರ ಬರ್ಡೇ ದಿನನೂ ಲೇಟು, ನನ್ನ ಬರ್ಡೇ ದಿನನೂ ಲೇಟು. ನಾನು ಫುಲ್ಲು ರೆಡಿಯಾಗಿ ನಿಂತು ಕಾಯ್ತಾ ಇದ್ದೀನಿ. ಹೀಸ್ ಕಮಿಂಗ್ ಔಟ್ ನಾವು ಸ್ನಾನ ಮಾಡ್ಕೊಂಡು. ಇಟ್ಸ್ ಕ್ರೇಜಿ ಗೈಸ್, ಇಟ್ಸ್ ಕ್ರೇಜಿ. ಹೆಂಗೆ ನಿಮಗೆ ಈ ಥರ ಎಲ್ಲ ಮನ್ಸು ಬರುತ್ತೆ ಹೇಳಿ? ನನ್ನ ಬರ್ಡೇ ದಿನನೂ ಲೇಟು, ನಿಮ್ಮ ಬರ್ಡೇ ದಿನನೂ ಲೇಟು. ಹೌದಾ? ಅದು ಹೆಂಗೆ ಬಿಟ್ಕೊಡಕ್ಕಾಗಲ್ಲ ಅಂತ. ಬೀಯಿಂಗ್ ಲೇಟ್ ಇಸ್ ದ ಟ್ರೇಡ್ ಮಾರ್ಕ್ ಆಫ್ ಜಯಂತ್. ಅದೇ ನಾನು ಬರ್ಡೇ ಹುಡುಗಿ ರೆಡಿ ಆದ್ರೂ ನೀ ರೆಡಿ ಆಗಿಲ್ಲ. ಸೊ ಬಿಸಿಬೇಳೆ ಬಾತ್ ತೋರಿಸ್ತೀನಿ. ನಮ್ಮಮ್ಮ ಗ್ಯಾಪಲ್ಲಿ ಅಂತ ಇದ್ದಾರೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಚೆನ್ನಾಗಿಲ್ವಂತೆ. ನಮ್ಮಮ್ಮ ಆಲ್ರೆಡಿ ಎಲ್ರಿಗೂ ಹಂಚ್ಬಿಟ್ಟವ್ರೆ ಬಿಲ್ಡಿಂಗ್ ಅಲ್ಲಿ. ಅದಕ್ಕೆ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ನಮ್ಮಮ್ಮ ಬಿಸಿಬೇಳೆ ಬಾತ್ ಮಾಡಿದ್ದಾರೆ. ಬಿಲ್ಡಿಂಗ್ ಅವ್ರಿಗೆ ಹಂಚಕ್ಕೆ ನಮ್ಮಮ್ಮ ಇಷ್ಟೊಂದು ಮಾಡಿದ್ದಾರೆ. ಬಿಸಿಬೇಳೆ ಬಾತ್ ಈಸ್ ವೇಟಿಂಗ್ ಫಾರ್ ಮಿ ಗೈಸ್. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಬಂದ್ಮೇಲೆ ತಿಂಡಿ ತಿನ್ನೋಣ ಅಂತ. ಸೊ ಬಿಕಾಸ್ ಆಫ್ ಜಯಂತ್ ವಿ ಆರ್ ಲೇಟ್ ಆನ್ ಮೈ ಬರ್ಡೇ. ವಿ ಆರ್ ಗೋಯಿಂಗ್ ಲೇಟ್ ಫಾರ್ ದ ಟೆಂಪಲ್ ಬಿಕಾಸ್ ಆಫ್ ದಿಸ್ ಬಾಯ್. ಯಾವಾಗಲೂ ಯಾರೊಬ್ರು ಬಕ್ರ ಸಿಗ್ಬೇಕಲ್ಲ, ಏನಕ್ಕೆ ಬ್ಲೇಮ್ ಹಾಕಕ್ಕೆ. ನೀನು ನಿಜ ಹೇಳು. ಬಟ್ ಯಾವ್ದೇ ನಿಜ ಹೇಳು. ಅಲ್ಲ, ಇದನ್ನ ನಿನ್ನ ಇಡೀ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ವಿಲ್ ವೌಚ್ ಫಾರ್ ಮಿ ಇನ್ ದ ಕಾಮೆಂಟ್ ಸೆಕ್ಷನ್. ಅಯ್ಯಯ್ಯೋ ನಿಟ್ನಲ್ಲಪ್ಪ ಬಗ್ನಿ ಗುಟ್ಟು. ಲೇಟೇ ಇಲ್ಲ ಲೈಫಲ್ಲಿ, ಆಲ್ವೇಸ್ ಲೇಟ್. ಯಾವಾಗ್ಲೂ ಬಕ್ರ ಸಿಗ್ಬೇಕು. ಈ ತರ ಎಲ್ಲ ಮಾತಾಡಿದ್ರೆ ಅಷ್ಟೇ. ಇವಳು ಕೈನ ತಗಲಾಕೊಂಡ್ರೆ ನನಗೆ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತಾರೆ. ಸುಳ್ಳು ಮಾತಾಡ್ತೀಯ ನನ್ನ ಬಗ್ಗೆ. ನನ್ನ ಬರ್ಡೇ ದಿನ ನಮ್ಮಮ್ಮನ ಮುಂದೆ ಹೆಂಗೆ ಹೇಳು, ನಮ್ಮಮ್ಮನ ಮುಂದೆ ಹೆಂಗೆ ಹೇಳು. ಹೇಳ್ತೀನಿ ಎಲ್ರ ಮುಂದೆ ಹೇಳ್ತೀನಿ. ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಚಾಪ್ ಕಟ್ಕೊಡಿ. ಅಮ್ಮನ ಮುಂದೆ ಹಂಗೆ ಮಾತಾಡ್ತಾರೆ. ನಾವು ತಗ್ಗಿ ಬಗ್ಗೆ ನಡೀತೀವಿ. ಇಂಡಿಯನ್ ಹೆಣ್ಮಕ್ಳು ಅತ್ತೆ ಮಾವ ಅಂದ್ರೆ ಸ್ವಲ್ಪ ಭಯ ಭಕ್ತಿ ಇರುತ್ತೆ, ನಾವ್ ಹಂಗಿರ್ತೀವಿ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಬರ್ಡೇ ಗರ್ಲ್ಗೋಸ್ಕರ ಜಾಸ್ತಿ ಮಾತಾಡಾಯ್ತು ಬೆಳಗಿಂದ. ಇವಾಗ ಬರ್ಡೇ ಗರ್ಲ್ ಅಂತ ಹೇಳ ಅವಶ್ಯಕತೆ ಇಲ್ಲ. ಬರ್ಡೇಗಳು ಮಾಡಿ ಸೆಲೆಬ್ರೇಷನ್ಸ್ ಎಂತದೂ ಇಲ್ಲ. ನಿನ್ನಿಂದ 11 ಗಂಟೆ ಟೈಮ್ ನೋಡಿ, 11:20. ವಿ ಸ್ಟಿಲ್ ಹಿಯರ್ ಬಿಕಾಸ್ ಆಫ್ ದಿಸ್ ಬಾಯ್. ದೇವಸ್ಥಾನಕ್ಕೆ ಹೋಗಿ ಬರೋಣ. ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗಿ ಬಂದು ಸಿಕ್ತೀವಿ. ಅಲ್ಲಿ ಹೆಂಗಿದ್ರು ಫೋನ್ ಅಲೌ ಮಾಡಲ್ಲ. ಸೊ ನಂಗೆ ಅಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಹೋಗಿ ಬಂದು ಸಿಕ್ತೀವಿ. ಗಾಡೀಲಿ ಹೋಗ್ತೀವಾಗ ಟೂ ವೀಲರಲ್ಲಿ ಜುಯ್ ಅಂತ. ಓ ಗೈಸ್, ಬೈ ದ ವೇ, ಸಿ ಮೈ ನನ್ನ ವಾಲ್ ಪೇಪರ್. ನಮ್ಮ ಅಪ್ಪ ಅಮ್ಮನ ಮದುವೆ ಫೋಟೋ ಇದು. ಇದಕ್ಕೆ ನಾನು ಕಲರ್ ಮಾಡಿಸಿ ಇದು ಮಾಡಿಸಿದೆ. ಇಸ್ಂಟ್ ಇಟ್ ಟು ಕ್ಯೂಟ್? ಹಾಂ, ಹೋಗೋಣ. ಥ್ಯಾಂಕ್ ಯು.
ರಥ ಬರ ಅಂತೆ. ಓಕೆ ಗೈಸ್, ಐ ಆಮ್ ಬ್ಯಾಕ್ ಫ್ರಮ್ ದ ಟೆಂಪಲ್ ಆ್ಯಂಡ್ ಐ ಆಮ್ ಈಟಿಂಗ್ ಬಿಸಿಬೇಳೆ ಬಾತ್. ನನ್ನ ಬರ್ಡೇ ಬಿಸಿಬೇಳೆ ಬಾತ್ ಇಲ್ಲದೆ ಕಂಪ್ಲೀಟೇ ಆಗಲ್ಲ. 3 ಹೊತ್ತು ಕೂಡ ನಾನು ಬಿಸಿಬೇಳೆ ಬಾತ್ ತಿಂತೀನಿ ಬೇಜಾರಿಲ್ಲದೆ. ಐ ಲವ್ ಇಟ್. ನಮ್ಮ ಸಕ್ಕದಾಗಿ ಮಾಡ್ತಾರೆ ಬಿಸಿಬೇಳೆ ಬಾತು. ಆ್ಯಂಡ್ ತುಂಬ ಜನ ಪಾಪ ಕಮೆಂಟ್ಸಲ್ಲಿ ನನಗೆ ರೆಸಿಪಿ ಕೇಳ್ತಾ ಇರ್ತೀರಾ, ರೆಸಿಪಿ ಹಾಕಿ ಅಂತ. ದ ಪ್ರಾಬ್ಲಮ್ ಇಸ್ ನಮ್ಮ ಅಡುಗೆ ಮಾಡೋ ಟೈಮಲ್ಲಿ ನಾನು ಎದ್ದೇ ಇರಲ್ಲ. ಅವ್ರು ತುಂಬ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಅಡುಗೆ ಮಾಡಿಬಿಟ್ಟಿರ್ತಾರೆ. ಸೊ ಬಟ್ ಒಂದಿನ ನಿಮ್ಮೆಲ್ರಿಗೋಸ್ಕರ ಪರ್ಟಿಕ್ಯುಲರ್ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಬಿಸಿಬೇಳೆ ಬಾತ್ ಜೊತೆ ನಾನು ತಿಂತಾಯಿದ್ದೀನಿ ಖಾರ ಚಿಪ್ಸು. ತುಂಬ ಜನಕ್ಕೆ ಬೂಂದಿ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಖಾರ ಚಿಪ್ಸ್ ಇಷ್ಟ ಆಗುತ್ತೆ. ನನಗೆ ಖಾರ ಚಿಪ್ಸ್ ಇಷ್ಟ. ನಿಮ್ಗೇನು ಇಷ್ಟ ಅಂತ ಹೇಳೋದನ್ನ ಮರಿಬೇಡಿ. ಫಾರ್ ನೌ ಲೆಟ್ಸ್ ಎಂಜಾಯ್ ಮೈ ಬಿಸಿಬೇಳೆ ಬಾತ್. ಓಕೆ, ಸೊ ನನ್ನ ಫ್ರೆಂಡ್ ಹರ್ಷಿತಾ, ಐ ಆಮ್ ಶ್ಯೂರ್ ಅ ಲಾಟ್ ಆಫ್ ಯು ವಿಲ್ ಆಲ್ರೆಡಿ ನೋ ಹರ್. ಸೊ ಹರ್ಷಿತಾ ಬಂದಿದ್ದಾಳೆ ನನ್ನ ಮನೆಗೆ ವಿಶ್ ಮಾಡೋದಕ್ಕೆ. ಯಸ್, ಸೊ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಾನು ನೋಡ್ತಾ ಇದ್ದೀನಿ ವಿಶ್ ಮಾಡೋದು ವಿಡಿಯೋಗೆ ಅಂತ. ಆಫೀಸಲ್ಲಿ ಪಾಪ ಲಂಚ್ ಬ್ರೇಕ್ ಕೊಟ್ರೆ ಲಂಚ್ ಬ್ರೇಕ್ನ ತ್ಯಾಗ ಮಾಡಿಬಿಟ್ಟು ಮೀಟ್ ಮಾಡಕ್ಕೆ ಬಂದಿದ್ದಾಳೆ. ಇಟ್ಸ್ ಬಿಕಾಸ್ ದ ವರ್ಕಿಂಗ್ ಡೇ ಟುಡೇ. ಸೊ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಬರ್ತಾ ನನಗೆ ಡೋನೆಟ್ ಎಲ್ಲ ತಂದಿದ್ದಾಳೆ. ಇವಾಗ ನಾನು ತಿನ್ಬೇಕಷ್ಟೇ. ಯಜಮಾನ್ರು ಯಾರಿಗೆ ಯಜಮಾನ್ರು? ಅವ್ಳು ಕೆಲಸ ಮಾಡ್ತೀಯಲ್ಲ ಯಜಮಾನ್ರು. ಹಸ್ಬೆಂಡ್ ಅನ್ನು ಸಾಕು. ಇಂಗ್ಲಿಷ್ ಪರವಾಗಿಲ್ಲ. ಗಂಡ ಅನ್ನು ಯಜಮಾನ್ರು. ಹರ್ಷಿತಾ ನಾನು ಇವಾಗ ಕಾಫಿ ಕುಡಿಯಕ್ಕೆ ಹೋಗ್ತೀವಿ. ತಿಂಡಿ ಕೊಡೆ. ಹಾಯ್ ಗೈಸ್. ಹರ್ಷಿತಾ ಬಿಸಿಬೇಳೆ ಬಾತನ್ನು ಸವಿಯುತ್ತಿದ್ದಾಳೆ. ನಾಚ್ಕೊಂಡು ಹೋಗ್ಬಿಟ್ಲು ಅವ್ರ ಅಮ್ಮನ ತರ. ಹೆಂಗಿದೆ ಬಿಸಿಬೇಳೆ ಬಾತ್? ವೆರಿ ನೈಸ್. ಆಂಟಿ ಮಾಡಿದ್ದು. ನಾನೇ ಮಾಡಿದ್ದು. ಪ್ಲೀಸ್ ಎಂಜಾಯ್ ಮಾಡು. ಓಕೆ, ಸೊ ಸಮಯ ಆಗಿದೆ ಇವಾಗ 4:20. 1 ಗಂಟೆಗೆ ಬರ್ತೀನಿ ಅಂದವರು 4:15 ಬಂದಿರುವಂಥ ನನ್ನ ಸ್ನೇಹಿತರನ್ನು ನೋಡಿ. ಸರ್ ನಮಸ್ತೆ. ಮಿಸ್ಟರ್ ವಿನಯ್ ಆ್ಯಂಡ್ ಪ್ರಿಯಾಂಕಾ ಅವರು ಬಂದಿದ್ದಾರೆ. ನೀವು ನನ್ನ ಬರ್ಡೇಗೆ ವಿಶ್ ಮಾಡೋಕ್ಕೆ ಬಂದಿದ್ದೀರಾ ಅಥವಾ ಬಿಸಿಬೇಳೆ ಬಾತ್ ತಿನ್ನಕ್ಕೆ ಬಂದಿರಾ? ನಿಜ ಹೇಳ್ಬೇಕು. ಮೀನಾಕ್ಷಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಬೋತ್ ಆಫ್ ಯು. ಹಾಂ, ಗಿಫ್ಟ್ ಕೊಡಿ ಬೇಗ. ಮೇನ್ ಪಾರ್ಟಿಗೆ ಬರೋಣ. ಥ್ಯಾಂಕ್ಸ್ ವಿನಯ್, ಥ್ಯಾಂಕ್ ಯು ಸೋ ಮಚ್. ನೀನು ಯಾಕೆ ಕೊಡ್ತಾ ಇದೀಯಾ ನನಗೆ? ಓಕೆ, ಥ್ಯಾಂಕ್ ಯು. ಐ ಆಮ್ ಗೆಸ್ಸಿಂಗ್ ದಿಸ್ ಇಸ್ ಅ ಸ್ಯಾರಿ. ಇಟ್ಸ್ ನಾಟ್ ಓಕೆ. ಇದನ್ನ ಹೆಸರು ನೋಡಿದ್ನಲ್ಲ ನನಗೆ ಮದುವೆ ಆಗಿದ್ದೀನಿ ಅಂತ ಪ್ರಮೋಷನ್ ಮಾಡು ಆಂಟಿ ಅಂತ. ಏನಕ್ಕೆ? ಹಾಂ ಹೇಳು, ಏನಕ್ಕೆ? ಓ, ನಲ್ಲಿ ಅಂತ ನೋಡಿದ್ನಲ್ಲ ನಾನು, ಅದಕ್ಕೆ ಸ್ಯಾರಿ ಅಂದ್ಕೊಂಡೆ. ಮದುವೆ ಆಗಿದ ತಕ್ಷಣ ನನ್ನ ಆಂಟಿಗೆ ಪ್ರಮೋಷನ್ ಕೊಟ್ಬಿಟ್ಟು ಸ್ಯಾರಿ ಎಲ್ಲ ಗಿಫ್ಟ್ ಕೊಡ್ತೀಯಳೆ ಅಂತ. ಬಟ್ ಥ್ಯಾಂಕ್ ಯು ಫಾರ್ ದ ಪ್ರೆಸೆನ್ಸ್. ನಾನು ಇವಾಗ ಅಫ್ಕೋರ್ಸ್ ಓಪನ್ ಮಾಡಲಿಕ್ಕೆ ಕಾಯ್ತಿದ್ದೀನಿ. ನಾನು ವಿನಯ್ದು ಗೆಸ್ ಮಾಡಿದ್ದೀನಿ ಪರ್ಫ್ಯೂಮ್ ಇರ್ಬೋದು ಅಂತ. ಸೊ ಲೆಟ್ಸ್ ಸಿ. ಇಸ್ ಇಂಡೀಡ್ ಪರ್ಫ್ಯೂಮ್. ಇದು ನೋಡಿದ ತಕ್ಷಣ ನಾನು ಹೇಳ್ಬಿಟ್ಟೆ ವಿನಯ್ ದಟ್ಸ್ ಪರ್ಫ್ಯೂಮ್ ಬ್ರೋ ಅಂತ. ಎಲ್ಲ ಕಿತ್ತಾಕ್ತಾ ಇದ್ದೀನಿ. ಓಕೆ, ಸೊ ಪರ್ಫ್ಯೂಮ್ ಕೊಟ್ಟಿದ್ದಾರೆ. ಪ್ರೈಸ್ ಎಲ್ಲ ಕಿತ್ತಾಕ್ಸಿದ್ದಾರೆ. ಗುಡ್. ಇಲ್ಲ, ಇಲ್ಲಿದೆ ಪ್ರೈಸು. YSL ಪರ್ಫ್ಯೂಮ್ ಎಲ್ಲ ಕೊಡ್ತಾ ಇದ್ದಾನೆ ವಿನಯ್. ಓ, ದಿಸ್ ಇಸ್ ಅ ವೆರಿ ನೈಸ್ ಬ್ರ್ಯಾಂಡ್ ಗೈಸ್. ಓ, ನೈಸ್ ಪ್ಯಾಕೇಜಿಂಗ್. ಲೆಟ್ ಮೀ ಮೂಸ್ ಇಟ್. Smells very nice, Vinay. Very nice. Very nice. Love it. So, I'll carry it with me. Thank you, Vinay. So, ivaga Priyanka our gift na open ಮಾಡೋಣ. ನನಗೊಂದು ಕ್ವೆಶ್ಚನ್ ಇರೋದು, ಇದು ಪ್ರಿಯಾಂಕನ್ ಗಿಫ್ಟಾ ಅಥವಾ ವಿನಯ್ದೇ ಗಿಫ್ಟಾ ಅಂತ? ನಂದು. ವಾವ್, ಸ್ಯಾರಿನೇ? ಡ್ರೆಸ್ ಪೀಸಾ? ಡ್ರೆಸ್ ಪೀಸ ಮೆಟೀರಿಯಲ್ ಅಲ್ವಾ? ಇವಾಗ ನಾನು ಡ್ರೆಸ್ ಹೊಲ್ಸ್ಕೋಬೇಕು. ವೆರಿ ನೈಸ್. ಓಕೆ, ನಾನು ಇವಾಗ ಸ್ಟಿಚಿಂಗ್ ಕೊಡಕ್ಕೆ ಹೋಗಿ ಬರ್ತೀನಿ ಗೈಸ್. ಅದಕ್ಕೆ ಮುಂಚೆ ನನಗೆ ₹1 ಕೊಡಬೇಕು. ಅವಳಿಗೆ ಫಸ್ಟ್ ₹1 ಆ ಕುಂಡಿಗೆ. ಇದನ್ನ ಖರ್ಚಿಗೆ ಇಟ್ಕೋ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಓಕೆ, ಸೊ ಈ ಬ್ಯೂಟಿಫುಲ್ ಡ್ರೆಸ್ ಮೆಟೀರಿಯಲ್ ಅನ್ನು ನನಗೆ ಪ್ರಿಯಾಂಕಾ ಅವರು ಗಿಫ್ಟ್ ಮಾಡಿದ್ದಾರೆ. ವೆರಿ ಪ್ರಿಟಿ ಆ್ಯಂಡ್ ಬ್ಲ್ಯಾಕ್ ಸೂಟ್ಸ್ ಮೀ ವೆರಿ ವೆಲ್. ಸೊ ಐ ಲವ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಬಿಸಿಬೇಳೆ ಬಾತ್ ತಿಂದಿದ್ದಕ್ಕೂ ಸಾಕಾಯಿತು.
ಐ ಲವ್ ಗಿಫ್ಟ್ಸ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಗಿಫ್ಟ್ ಇಸ್ಕೊಡೋದಂದರೆ ತುಂಬ ಇಷ್ಟ. ಯಾರಿಗಿಷ್ಟ ಇಲ್ಲ ಅಂತ. ಸೊ ನನ್ನ ಬರ್ಡೇ ನೀವು ಅನ್ಕೋತಿರ್ಬೋದು ಏನು ಮಾಡ್ತಾ ಇದ್ದಾಳೆ ಹುಡುಗಿ ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತ. ನಾನು ಏನೂ ಮಾಡಿಲ್ಲ, ಸುಮ್ಮನೆ ಮನೇಲಿದ್ದೆ. ಸೊ ಯಾ, ದಿಸ್ ವಾಸ್ ಬೇಸಿಕ್ಲಿ ಮೈ ಡೇ. ನನ್ನ ಫ್ರೆಂಡ್ನ ಮೀಟ್ ಮಾಡಿದ್ವಿ, ಇವಾಗ ಈ ಫ್ರೆಂಡ್ಸ್ನ ಮೀಟ್ ಮಾಡಿದ್ವಿ, ಸಂಜೆ ಫ್ಯಾಮಿಲಿ ಅಷ್ಟೇ, ಇನ್ನೇನಿಲ್ಲ. ಟುಡೇ ಈಸ್ ದ ಡೇ. ಹೆಂಗೆ ಸ್ಪೆಂಡ್ ಮಾಡಿದೆ ಅಂದರೆ ಜಯಂತಿಗೆ ಹೆಂಗೆ ಇಷ್ಟನೋ ಹಂಗೆ ಸ್ಪೆಂಡ್ ಮಾಡ್ತೀನಿ. ಜಯಂತ್ loves to spend his time like this and I have spent my day like this. Thank you. And I had nothing to do with this. ನಿಂಗೆ ಹೀಗೆ ಬದುಕಲಿಕ್ಕೆ ಹೇಗೆ ಸಾಧ್ಯ ಮರೆ? ಅದೇ ಗಮ್ಮತ್ತ. See you guys. ಸಂಜೆ ಸಿಗ್ತೀನಿ. ವಿಂಡೋ ಸ್ವಲ್ಪ ಏರಿಸ್ತೀಯಾ? ಓಕೆ, ಸೊ ಸದ್ಯಕ್ಕೆ ನಾವು ಎಲ್ಲರೂ ಸೇರ್ಕೊಂಡು ಕಾಫಿ ಕುಡಿಯಕ್ಕೆ ಹೋಗ್ತಾ ಇದೀವಿ ನಮ್ಮ ಮನೆ ಹತ್ರ ಇರೋ ಕಾಫಿ ಕಟ್ಟೆಗೆ. ಗೈಸ್, ಐ ಯು ಎಕ್ಸೈಟೆಡ್ ಟು ಟ್ರೈ ದ ಕಾಫಿ ಇನ್ ಕಾಫಿ ಕಟ್ಟೆ? ನಾ ಎಲ್ಲೋ ಕರ್ಕೊಂಡೋಗ್ಬಿಟ್ಟಿನಿ, ಕಾಫಿ ಕೊಡ್ಸತ್ತಾರೆ. ಇಲ್ಲೇ ಮನೆ ಹತ್ರ ಕಾಫಿ ನನಗ್ ಮಾಡು ಅಂದ್ರು. ನಾನು ನನ್ನ ಬರ್ಡೇ ದಿನ ಹಂಗೆಲ್ಲ ಕೆಲಸ ಮಾಡಲ್ಲ, ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಸೊ ಲೆಟ್ಸ್ ಗೋ ಡ್ರಿಂಕ್ ಸಮ್ ಕಾಫಿ ಬಿಕಾಸ್ ಐ ಲವ್ ಕಾಫಿ. ಮೇಘ್ನಾ ಮೇಕ್ಸ್ ದ ಬೆಸ್ಟ್ ಕಾಫಿ. ವಿಡಿಯೋ ಅಂತ ಬರ್ಡೇ ಅಂತ ಸುಳ್ಳು ಹೇಳ್ಬಿಡ, ನಿಜ ಹೇಳು. ನಿಜವಾಗ್ಲು ಕಾಫಿ ಅಂತೂ ಸಕಲ ಮಾಡ್ತಾರೆ ಮೇಘ್ನಾ. ಜಯಂತ್ ಒಬ್ರೇ ನನ್ನ ಹೊಗಳೋದು ನನ್ನ ಕಾಫಿನ. ಸೊ ಇಟ್ಸ್ ಓಕೆ, ಥ್ಯಾಂಕ್ ಯು. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಸೊ ಇದೆ ಕಾಫಿ ಕಟ್ಟೆ, ಇಲ್ಲಿ ಬಂದಿದ್ದೀವಿ. ನಮ್ಮ ಅಣ್ಣ ಕೊಡಿಸ್ತೇನೆ ಕಾಫಿ. ಕೊಡ್ಸು ಚಿನ್ನ, ಕಮಾನ್ ಚಿನ್ನ. ಕಾಫಿ ಕಟ್ಟೆ ನನ್ನ ಬರ್ಡೇ ಗಿಫ್ಟೇ ಕೊಟ್ಟಿಲ್ವಲ್ಲ ನೀನು? ಕಾಫಿ. ನಮ್ಮ ಅಣ್ಣ ನನ್ನ ಬರ್ಡೇಗೆ ಕ್ಯಾಶಲ್ಲೇ ಡೀಲ್ ಮಾಡಿಬಿಟ್ಟ. he just dealt with cash ಕಳಿಸ್ಬಿಟ್ಟು ಏನಾರು ತಗೋ ಅಷ್ಟೇ. ಕಾಫಿ ಚಿಯರ್ಸ್ ನಾವೆಲ್ಲರೂ. ಶಿವ ನಾವೆಲ್ಲರೂ ಕಾಫಿ ಅಷ್ಟೇ ಕುಡಿಯೋದು, ಹಾಗಾಗಿ ಕಾಫಿಲಿ ಚಿಯರ್ಸ್ ಮಾಡ್ತಾ ಇದೀವಿ. ಹೌಸ್ ಇಟ್ ಮಗ? ಅಣ್ಣನ ಮಗ ಮಚ್ಚ ಅಂತ ಕರೀತಾಳೆ, ಯಾರಿಗೂ ರೂಳು ಅಂತ ಅನ್ಕೋಬೇಡಿ, ನಾವಿಬ್ರು ಗೊತ್ತಲ್ಲ. ಹೇಗಿದೆ ರೀ? ತುಂಬಾ ಚೆನ್ನಾಗಿದೆ. ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರು ಮಾಡ್ಕೊಂಬಿಟ್ಯಾ? This girl is busy. How's the coffee? It's nice. It's very nice. ಸೊ ನನ್ನ ಬರ್ಡೇ ಇದೆ ಅಂದಾಗ ನಾನು ಒಂದು ಔಟ್ಫಿಟ್ನ ಆರ್ಡರ್ ಮಾಡಿದ್ದೆ ಆನ್ ಇನ್ಸ್ಟಾಗ್ರಾಮಲ್ಲಿ ರ್ಯಾಂಡಮ್ ಆಗಿ ರೀಲ್ಸ್ ನೋಡ್ಬೇಕಾದ್ರೆ ಒಂದು ಪೇಜ್ ನೋಡಿ ನನಗೆ ಒಂದು ಔಟ್ಫಿಟ್ ತುಂಬ ಇಷ್ಟ ಆಯಿತು. ಸೊ ಅದನ್ನು ಆರ್ಡರ್ ಮಾಡಿದೆ. ಆದರೆ ಆ ಬಟ್ಟೆ ಬಂದಿಲ್ಲ. ಬರುತ್ತೆ ಅಂತ ಹೇಳಿದ್ರು, ಬಂದಿಲ್ಲ. ಹಾಗಾಗಿ ಇದು ನಾನು ಸುಮ್ಮನೆ ಬೇರೆ ಯಾವುದೋ ರೀಸನ್ಗೆ ಆರ್ಡರ್ ಮಾಡಿ ಬ್ಯಾಕಪ್ ಇಟ್ಕೊಂಡಿದ್ದೆ. ಐ ಹ್ಯಾಡ್ ಟು ವೇರ್ ದಿಸ್ ಓನ್ಲಿ ಬಿಕಾಸ್ ಇದೇ ಹೊಸ ಬಟ್ಟೆ ನನ್ನ ಹತ್ರ ಇದ್ದಿದ್ದು. ಆ್ಯಂಡ್ ಇದನ್ನ ನಾನು ಆರ್ಡರ್ ಮಾಡಿದ್ದು ಮಿಂತ್ರಾಲಿ. ಇಟ್ಸ್ ವೆರಿ ಕಂಫರ್ಟಬಲ್, ಸಕ್ಕದಾಗಿದೆ ಔಟ್ಫಿಟ್ಟು. ಆ್ಯಂಡ್ ಇದನ್ನ ನಾನು ಸುಮ್ಮನೆ ಕ್ಯಾಶುಯಲ್ ವೇರ್ ಆಗಿ ಇಟ್ಕೊಳ್ಳೋಣ, ಎಲ್ಲರೂ ಸುಮ್ಮನೆ ಹೊರಗೆ ಹೋಗ್ಬೇಕಾದ್ರೆ ಚೆನ್ನಾಗಿರುತ್ತೆ, ಟ್ರಾವೆಲ್ಗೆಲ್ಲ ತುಂಬ ಕಂಫರ್ಟಬಲ್ ಆಗಿದೆ ಅಂತ ಹೇಳಿ ಐ ಆರ್ಡರ್ಡ್ ದಿಸ್. ಆ್ಯಂಡ್ ಕಲರ್ ಕೂಡ ತುಂಬ ಚೆನ್ನಾಗಿತ್ತು, ಸೊ ಆರ್ಡರ್ ಮಾಡಿದೆ. ಸೊ ಇದು ಒಂದು ಬ್ಯಾಕಪ್ ಔಟ್ಫಿಟ್ ಅಂತನೂ ಇರಲಿಲ್ಲ, ಇದು ಏನಕ್ಕೋ ಇದ್ದಿದ್ದು ಕ್ಯಾಶುಯಲು. ಇದೇ ನನ್ನ ಬರ್ಡೇ ಔಟ್ಫಿಟ್ ಆಗಿ ಇವತ್ತು ಇಡೀ ದಿನ ಇದ್ದೆ. ಆ್ಯಂಡ್ ಫನ್ ಫ್ಯಾಕ್ಟ್ ಏನು ಅಂದರೆ, ಸಂಜೆ ಆ ಬಟ್ಟೆ ಬಂತು. ಯಾವ ಇವೆಲ್ಲ? ಆ್ಯಂಡ್ ನಾನು ಆ ಬಟ್ಟೆನೇ ಯೂಸ್ ಮಾಡಿಲ್ಲ, ಬಟ್ ಇವಾಗ ಆ ಬಟ್ಟೆ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈ ಬಟ್ಟೆಯ ಲಿಂಕ್ ನಾನು ನಿಮಗೆ ಅಟ್ಯಾಚ್ ಮಾಡಿರ್ತೀನಿ. ಇಫ್ ಯು ಲೈಕ್ ಇಟ್ ಯು ಕ್ಯಾನ್ ಚೆಕ್ ಇಟ್ ಔಟ್ ಆ್ಯಂಡ್ ಬೈ ಇಟ್. ಸೊ ಯಾ, ಐ ಹೋಪ್ ಯು ಗೈಸ್ ಲೈಕ್ಡ್ ದಿಸ್ ಫಿಟ್. ಓಕೆ, ಸೊ ಸೆಕೆಂಡ್ ಲುಕ್ಕಲ್ಲಿ ನಾನಂತೂ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಇದು ನನ್ನ ಸೆಕೆಂಡ್ ಔಟ್ಫಿಟ್ ಫಾರ್ ದ ಡೇ. ಅದೇ ಲೇಟಾಗಿ ಬಂತು ಅಂತ ಹೇಳಿದ್ನಲ್ಲ, ಅದೇ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ಆರ್ಡರ್ ಮಾಡಿದ್ದು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಇದು ಇಯರಿಂಗ್, ಫ್ರೀ ಹೇರ್ ಬಿಟ್ಟಿದ್ದೀನಿ. ಇದು ಬ್ಯಾಗ್ ಇವತ್ತು ನನ್ನ ಫ್ರೆಂಡ್ ಹರ್ಷಿತಾ ನನಗೆ ಗಿಫ್ಟ್ ಮಾಡಿದ್ದು. ಸೊ ಅದು ಈ ಬ್ಯಾಗ್ ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅನ್ನಿಸ್ತು. ಸೊ ಐ ಆಮ್ ಕ್ಯಾರಿಂಗ್ ದಿಸ್ ಬ್ಯಾಗ್ ಆ್ಯಂಡ್ ಹೀಲ್ಸ್ ಹಾಕೋತೀನಿ. ಸೊ ಇದು ಸಿಂಪಲ್ ಲುಕ್. ವಾಚು is from Lee Cooper and ಇದು ಬರ್ಡೇಗೆ ನನ್ನ ಅತ್ತಿಗೆ ಗಿಫ್ಟ್ ಮಾಡಿತ್ತು, ಬ್ರೇಸ್ಲೆಟ್ಟು. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಮೈ ಕಂಪ್ಲೀಟ್ ಲುಕ್. ಆಲ್ಸೋ ಬನ್ನಿ ಇಲ್ಲಿ, ಆಲ್ ಆಫ್ ಯು ಪೀಪಲ್ ನನ್ನ ಪ್ರೀ ಬರ್ಡೇ ವ್ಲಾಗಲ್ಲಿ ಎಲ್ಲರೂ ಮ್ಯಾಮ್ ನೀವು ಪ್ರೆಗ್ನೆಂಟಾ ಅದೇ ತಾನೇ ನ್ಯೂಸ್ ರಿವೀಲ್ ಮಾಡಿದ್ದು. ನೋ, ಐ ಆಮ್ ನಾಟ್. ಮದುವೆ ಆಗಿ 1 ವರ್ಷನೂ ಆಗಿಲ್ಲ. ಸ್ವಲ್ಪ ಎಲ್ಲರೂ ನೆಮ್ಮದಿಯಿಂದ ಶಾಂತಿಯಿಂದ ಇರಿಪ್ಪ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಸರ್ಪ್ರೈಸ್ ಅದಲ್ಲ,
ಸರ್ಪ್ರೈಸ್ ಅದಕ್ಕಿಂತ ಹೆಚ್ಚಾಗಿ ಒಂದಿದೆ. ಇಟ್ಸ್ ನಾಟ್ ಮೈ ಪ್ರೆಗ್ನೆನ್ಸಿ, ಐ ಆಮ್ ನಾಟ್ ಪ್ರೆಗ್ನೆಂಟ್. ನಾನು ಹೇಳಿದೆ ಜಯಂತ್ಗೆ ಈ ಡ್ರೆಸ್ಸಲ್ಲಿ ನಾನು ಸ್ವಲ್ಪ ಕಾಣ್ತಿದ್ದೀನಿ ಅಂತ, ಅದು ನಿಮ್ಗೆಲ್ರಿಗೂ ಬೇರೆ ಥರ ಕಾಣಿಸಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಏನು ಅಂತ ಹೇಳ್ತೀನಿ. ಹಿಂಟ್ ಏನು ಅಂದರೆ ಅದಕ್ಕೆ ನಾವು ಬಟ್ಟೆ ತುಂಬ್ಕೊಂಡು ಹೋಗ್ತೀವಿ, ಅದು ಹಿಂಟು ಕೊಟ್ಟಿದ್ದೀನಿ. ಸೊ ಕಮೆಂಟ್ ಸೆಕ್ಷನ್ ನಿಮ್ಮದೇ, ಚೆನ್ನಾಗಿ ಮಜಾ ಮಾಡ್ಕೊಂಡು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಕ್ಕಾಗ ಏನು ಎತ್ತ ಎಲ್ಲಿಗೆ ಎಲ್ಲ ಮಾಡಿ ಡಿಸ್ಕಸ್ ಮಾಡೋಣ. ಸೊ ಇವಾಗ ಊಟ ಮಾಡೋಕ್ಕೆ ಹೋಗಬೇಕು. ಸೊ ಲೆಟ್ಸ್ ಗೋ. ಸೊ ನಾವು ಸದ್ಯಕ್ಕೆ ರೆಸ್ಟೋರೆಂಟಿಗೆ ಬಂದಿದ್ದೀವಿ, JP ನಗರಲ್ಲಿರೋ ಕಲ್ಪನೆ ಅಂತ ಊಟಕ್ಕೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್, ವೆರಿ ಪ್ರಿಟಿ. ಇದು ಹೊಸದಾಗಿ ಓಪನ್ ಆಗಿದೆ, ಪ್ಯೂರ್ ವೆಜ್ ರೆಸ್ಟೋರೆಂಟ್. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ದಿ ಎಂಟೈರ್ ಫ್ಯಾಮಿಲಿ ಇಸ್ ಹಿಯರ್. ಚಿಕ್ಕು ಹಾಯ್. Where's my cake? 4 ಕೇಕ್ ಆಯ್ತು ಬೆಳಗ್ಗೆ. ಏನು ಒಂದು ಕೇಕ್ ಕಟ್ ಮಾಡಿಲ್ಲ. ಕ್ಲಾಪ್ 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 ಕ್ಲಾಪ್. ಅಪ್ಪಾತೆ 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 ಅಪ್ಪಾತೆ. ಪ್ಲೇನ್ ಕಿಸ್ ಕೊಡಪ್ಪ. Happy birthday. Thank you. ಚಿಕ್ಕದ್ ಕೊಡು, ಚಿಕ್ಕದ್. ಕೆಲವರು ಜನ ಬಯೋಲಿ ಕೇಕ್ ಮರ್ಡರ್ ಆನ್ ಸೋ ಅಂಡ್ ಸೋ ಡೇಟ್ ಅಂತ ಹಾಕೋತಾರೆ, ಹಂಗಂದ್ರೆ ಇದೇ ಇರ್ಬೇಕು ಅಂತ ನಂಗೆ ಇವಾಗ ಅರ್ಥ ಆಗ್ತಾ ಇದೆ. ಕಿಚ್ಕ ಪಚ್ಕ ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಕೊಟ್ರೆ. ಸೊ ನಮ್ಮ ಡಿನ್ನರ್ ಮುಗ್ದಿದೆ ಆ್ಯಂಡ್ ಎಲ್ಲರೂ ಕೇಕ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಆ್ಯಂಡ್ ನಿಮ್ಗೆಲ್ಲರ ವಿಶಸ್ಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಕಾಮೆಂಟ್ಸ್ ಮೂಲಕ, ನನಗೆ ಬರ್ಡೇ ವಿಶಸ್ ಹೇಳಿದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಿಮ್ಮೆಲ್ಲರೂ ಪ್ರೀತಿ ಮತ್ತು ಒಂದು ಅಫೆಕ್ಷನ್ ನೋಡೋದು ನನಗೆ ಸಿಕ್ಕಾಪಟ್ಟೆ ಖುಷಿ. ಆ್ಯಂಡ್ ಮೆಸೇಜಸ್ ಮೂಲಕ ನೀವು ಟೈಮ್ ತೊಗೊಂಡು ವಿಶ್ ಮಾಡಿ, ಕಮೆಂಟ್ ಸೆಕ್ಷನ್ ಮೂಲಕ ಎಲ್ಲ ನನಗೆ ಕಮೆಂಟ್ ಮಾಡಿ ಟೈಮ್ ತೊಗೊಂಡು ಅಷ್ಟೆಲ್ಲ ಪುರ್ಸೊತ್ತಲ್ಲಿ ಮಾಡ್ತಿರಲ್ಲ, ನನಗೆ ಅದೇ ಖುಷಿ. ಥ್ಯಾಂಕ್ ಯು ಸೋ ಮಚ್ everyone. Lots of love from my side and ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ see you, take care, bye. ಸತ್ಯ ಭಾವೆ ಕೋಪವೇ